ಎಚ್.ಡಿ. ದೇವೇಗೌಡರಿಗೆ ಬಿಗ್ ಶಾಕ್ ಕೊಟ್ಟ ಪ್ರಧಾನಿ ಮೋದಿ. ಮಾಜಿ ಪ್ರಧಾನಿ ದೇವೇಗೌಡರಿಗೆ ಕೈ ತಪ್ಪಿದ ರಾಜ್ಯಸಭಾ ಟಿಕೆಟ್. ಎಚ್.ಡಿ. ದೇವೇಗೌಡರಿಗೆ ಬಿಗ್ ಶಾಕ್ ಅನ್ನು ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಮಾಜಿ ಪ್ರಧಾನಿ ದೇವೇಗೌಡರಿಗೆ ಕೈ ತಪ್ಪಿದ ರಾಜ್ಯಸಭಾ ಟಿಕೆಟ್. ರಾಜ್ಯಸಭೆಗೆ ಮತ್ತೆ ಹೋಗುವ ಅವಕಾಶ ಕಳೆದುಕೊಂಡ ದೊಡ್ಡಗೌಡರು. ಚುನಾವಣಾ ರಾಜಕೀಯ ನಿವೃತ್ತಿ ಪಡೆದ್ರ ಮಾಜಿ ಪ್ರಧಾನಿ. ರಾಜ್ಯಸಭಾ ಪರಿಷತ್ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿ ಘೋಷಣೆ. ಪ್ರಹ್ಲಾದ್ ಜೋಶಿ ಬೆಂಬಲಿಗ ಪ್ರೊಫೆಸರ್ ಎಂ ನಾಗರಾಜ್ಗೆ ರಾಜ್ಯಸಭೆ ಟಿಕೆಟ್. ಕುರುಬ ಸಮುದಾಯದ ಮತ ಬ್ಯಾಂಕ್ ಮೇಲೆ ಕಣ್ಣಿಟ್ಟ ಬಿಜೆಪಿ. ಹುಬ್ಬಳ್ಳಿ ಧಾರವಾಡದವರಾದಂತಹ ಪ್ರೊ ಎಂ ನಾಗರಾಜ್. ರಾಜ್ಯಸಭಾ ಟಿಕೆಟ್ ಸಿಗದಿದ್ದಕ್ಕೆ ಎಚ್.ಡಿ. ದೇವೇಗೌಡರ ಮೌನ. ರಾಜ್ಯಸಭಾ ಚುನಾವಣೆ ಬಗ್ಗೆ ಮಾತನಾಡಲ್ಲ ಎಂದಿದ್ದ ದೊಡ್ಡಗೌಡರು. ಇದೀಗ ಎಂ ನಾಗರಾಜ್ಗೆ ಟಿಕೆಟ್. ಪ್ರಧಾನಿ ಮೋದಿ ನಡೆಗೆ ಬೇಸರಗೊಂಡ್ರ ಎಚ್.ಡಿ. ದೇವೇಗೌಡರು. ದೇವೇಗೌಡರು ಪರ ಲಾಬಿ ಮಾಡಿದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ರಾಜ್ಯಸಭಾ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಒಂದು ಟಿಕೆಟ್ಗೆ 4 ಜನ ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಘಟಾನುಘಟಿಗಳು ಸುಮಲತಾ, ಅಂಬರೀಶ್ ಅರ್ಜಿಯನ್ನ ಅಂದ್ರೆ ಪ್ರಭಾವಿಗಳು ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಹಾಗಾಗಿ ಪೈಪೋಟಿ ಜೋರಾಗಿತ್ತು. ಯಾರಿಗೆ ಅವಕಾಶ ಮಾಡಿಕೊಡ್ತಾರೆ, ಮತ್ತೆ ದೇವೇಗೌಡರಿಗೆ ಅವಕಾಶ ಮಾಡಿಕೊಡ್ತಾರ, ನರೇಂದ್ರ ಮೋದಿ ನಿಲುವೇನು ಅನ್ನೋದ್ರಲ್ಲಿ ತುಂಬಾ ಕನ್ಫ್ಯೂಷನ್ಸ್ಗಳಿತ್ತು, ಗೊಂದಲಗಳಿತ್ತು. ದೇವೇಗೌಡರು ಹೇಳಿದ್ರು ಪ್ರಧಾನಿ ಏನ್ ನಡ್ಕೊಳ್ತಾರೆ, ಏನ್ ಹೇಳ್ತಾರೆ ಆ ರೀತಿಯಾಗಿ ನಾವು ಕೇಳ್ತೀವಿ ಅಂತ. ಅವ್ರು ಏನ್ ಹೇಳ್ತಾರೆ ಅದನ್ನ ಫಾಲೋ ಮಾಡ್ತೀವಿ ಅಂತ. ಬಟ್ ಇದೀಗ ಎಂ ನಾಗರಾಜ್ಗೆ, ಹುಬ್ಬಳ್ಳಿ ಧಾರವಾಡದವರಾದಂಥ ಎಂ ನಾಗರಾಜ್ಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಟಿಕೆಟ್ ಅನ್ನ ಕೊಡೋದಾಗಿದೆ. ಸೊ ಹಾಗಾಗಿ ದೇವೇಗೌಡರು ಮೌನವಾಗಿರುವಂಥದ್ದು, ಬೇಸರಗೊಂಡ್ರ ಅಂತ ನೋಡಿದ್ರೆ ಅಫ್ಕೋರ್ಸ್. ಯಾಕಂದ್ರೆ ಇಂಥ ವಯಸ್ಸಿನಲ್ಲೂ ಕೂಡ ರಾಜಕೀಯವಾಗೇ ನಾನು ಇರಬೇಕು ಅಂದರೆ ಕೊಡೆದಾಗಿ ಏನು ಮುಂಚೆಯಿಂದನೂ ಕೂಡ ಮಣ್ಣಿನ ಮಗ ಅಂತ ಹೇಳ್ತೀವಿ, ರೈತರ ಮಗ ಅಂತ ಹೇಳ್ತೀವಿ ದೇವೇಗೌಡರನ್ನ. ರಾಜಕೀಯವಾಗಿ ಅವ್ರು ಕಟ್ಟಿದಂಥ ಪಕ್ಷವನ್ನು ಕಟ್ಟಿ ನಿಲ್ಲಿಸಿದಂಥ ರೀತಿ, ಜನತಾ ಪಾರ್ಟಿಯನ್ನು, JDS ಅನ್ನು ಯಾವ ರೀತಿಯಾಗಿ ಅವರು ಮುನ್ನೆಲೆಗೆ ತೆಗೆದುಕೊಂಡು ಬಂದಿದ್ರು, ಅವರ ರಾಜಕೀಯ ಅನುಭವ ಆಗಿರ್ಬೋದು. ಅಂದರೆ ಅಷ್ಟು ಇಂಟ್ರೆಸ್ಟ್ ದೇವೇಗೌಡರಿಗೆ ರಾಜಕೀಯ ಅಂತಂದ. ಈಗಲೂ ಕೂಡ ಸಮಾವೇಶ ಆಯಿತು ಅಂತ ಅಂದಾಗ, ಅಥವಾ ಏನಾದರೂ ಮೀಟಿಂಗ್ಗಳಾಯಿತು ಅಂತ ಅಂದಾಗ ಧ್ವನಿಯನ್ನು ಎತ್ತಿ ಅವರು ಮಾತನಾಡುವಂಥ ರೀತಿ ಇದೆಯಲ್ಲ, ಈ ವಯಸ್ಸಿನಲ್ಲೂ ಕೂಡ ನಿಜಕ್ಕೂ ಕೂಡ ಅಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದ ಒಂದು ರಾಜಕೀಯ ಅನುಭವವನ್ನು ಪಡೆದುಕೊಂಡು ಬಂದಂಥವ್ರು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ವಿವೇಕ್, ದೇವೇಗೌಡರ ರಾಜ್ಯಸಭಾ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನಗೊಂಡಿದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಟಿಕೆಟ್ ಕೈ ತಪ್ಪಿರುವಂತಹ ವಿಚಾರದಲ್ಲಿ ಏನೆಲ್ಲ ಅಪ್ಡೇಟ್ಸ್ ಇದೆ ವಿವೇಕ್? ಎಸ್ ವನಿತಾ, ಈಗಾಗಲೇ ರಾಜ್ಯಸಭೆಯಲ್ಲಿ ಮತ್ತೆ ಮರು ಆಯ್ಕೆ ಆಗ್ಬೇಕಾದ್ರೆ ನಮ್ಮ ರಾಜ್ಯದಿಂದ JDS ನವರ ಬಳಿ ನಂಬರ್ಸ್ ಇರಲಿಲ್ಲ. ಹಾಗಾಗಿ ಬಿಜೆಪಿ ಅವರ ಬಳಿಯಿಂದ ರಾಜ್ಯಸಭೆಗೆ ಈ ಬಾರಿ ದೇವೇಗೌಡ ಅವರು ಆಯ್ಕೆ ಆಗ್ಬೇಕಿತ್ತು. ಆದ್ರೆ ಸದ್ಯದ ಮಟ್ಟಿಗೆ ಅಂದ್ರೆ ಇವತ್ತೇ ಕೊನೆ, ಅಂದ್ರೆ ನಾಮಪತ್ರ ಸಲ್ಲಿಸೋಕೆ ಇವತ್ತೇ ಕೊನೆ ದಿನ ಇತ್ತು. ಇಲ್ಲಿಯವರೆಗೂ ಕೂಡ ಬಿಜೆಪಿ ಅವರು ಅಭ್ಯರ್ಥಿ ಯಾರು ಅಂತ ಘೋಷಿಸಿರ್ಲಿಲ್ಲ. ನಿನ್ನೆ ತಡರಾತ್ರಿಯಲ್ಲಿ ಘೋಷಣೆಯನ್ನ ಕೂಡ ಮಾಡಿದ್ದಾರೆ. ಈ ರೀತಿ ಯಾಕೆ ಮಾಡಿದ್ರು ಅನ್ನೋದು ಒಂದಿಷ್ಟು ಪ್ರಶ್ನೆಗಳು ಕೂಡ ಸದ್ಯದ ಮಟ್ಟಿಗೆ ಉದ್ಭವ ಆಗ್ತಿದೆ. ಆದ್ರೆ ಇಲ್ಲಿ ಈ ಬಾರಿ ಬಂದ್ಬಿಟ್ಟು ದೇವೇಗೌಡರಿಗೆ ಟಿಕೆಟ್ ಕೊಟ್ಟಿಲ್ಲ. ಈಗಾಗಲೇ ಮೈತ್ರಿ ಆಗಿದ್ದಾರೆ. ಅವರಿಬ್ರು ಮೈತ್ರಿ ಆಗಿದ್ರು ಕೂಡ ದೇವೇಗೌಡರಿಗೆ ಟಿಕೆಟ್ ತಪ್ಪಿ ಪ್ರೊಫೆಸರ್ ನಾಗರಾಜು ಎಂಬ ವ್ಯಕ್ತಿಗೆ ಈ ಬಾರಿಯ ರಾಜ್ಯಸಭೆ ಟಿಕೆಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಆದ್ರೆ ಸದ್ಯದ ಮಟ್ಟಿಗೆ ದೇವೇಗೌಡರಿಗೆ ಇಲ್ಲಿಂದ ಟಿಕೆಟ್ ಇಲ್ಲ ಅಂತ ಕೂಡ ಕೇಳಿ ಬಂದಿತ್ತು ಒಂದಿಷ್ಟು ದಿನಗಳಿಂದ. ಆದ್ರೆ ಅವರಿಗೆ ಮುಂದಿನ ತಿಂಗಳು ರಾಜ್ಯಸಭೆ ಅಂದ್ರೆ ಮಹಾರಾಷ್ಟ್ರದಿಂದ ರಾಜ್ಯಸಭೆ ಆಯ್ಕೆ ಕೂಡ ಪ್ರಕ್ರಿಯೆ ಕೂಡ ಇದೆ. ಆ ಸಂದರ್ಭದಲ್ಲಿ ಮಹಾರಾಷ್ಟ್ರದಿಂದ ದೇವೇಗೌಡರಿಗೆ ಟಿಕೆಟ್ ಕೊಡಿಸಿ ಅಲ್ಲಿಂದ ಆಯ್ಕೆ ಮಾಡಿಸ್ತಾರೆ ಅನ್ನೋ ಒಂದಿಷ್ಟು ಮಾಹಿತಿಗಳು ಕೂಡ ಸದ್ಯದ ಮಟ್ಟಿಗೆ ಲಭ್ಯವಾಗ್ತಿದೆ ವನಿತಾ. ಎಸ್, ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ರಾಜ್ಯಸಭಾ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಘು ಕೌಟಿಲ್ಯ, ಲಿಂಗರಾಜ್ ಪಾಟೀಲ್ ಪರಿಷತ್ ಅಭ್ಯರ್ಥಿಗಳು ಎಂ ನಾಗರಾಜ್ ರಾಜ್ಯಸಭೆ ಅಭ್ಯರ್ಥಿಯಾಗಿದ್ದಾರೆ. ರಘು ಕೌಟಿಲ್ಯಗೆ ಪರಿಷತ್ ಅಭ್ಯರ್ಥಿ, ಲಿಂಗರಾಜ್ ಪಾಟೀಲ್ ಇರುವಂಥದ್ದು. ಯಾರಿಗೆ ಟಿಕೆಟ್ ಅಂತ ನೋಡೋದಾದ್ರೆ ಇವರೆಲ್ಲರೂ ಕೂಡ ಆಕಾಂಕ್ಷಿಗಳಾಗಿದ್ದರು, ರಘು ಕೌಟಿಲ್ಯ ಮತ್ತು ಲಿಂಗರಾಜ್ ಪಾಟೀಲ್. ರಘು ಕೌಟಿಲ್ಯ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಸೊ ಹಾಗಾಗಿ ಪರಿಷತ್ ಅಭ್ಯರ್ಥಿಗಳಾಗಿರುವಂಥದ್ದು. ರಾಜ್ಯಸಭೆ ಅಭ್ಯರ್ಥಿ ಎಂ ನಾಗರಾಜ್, ಪ್ರೊಫೆಸರ್ ಎಂ ನಾಗರಾಜ್ಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಇದರಿಂದ ದೇವೇಗೌಡರಿಗೆ ಅಸಮಾಧಾನ ಆಗಿದೆ ಅಂತ ನೋಡಿದ್ರೆ
ಎಸ್ ಹೌದು, ಯಾಕಂದರೆ ರಾಜ್ಯಸಭೆ ಟಿಕೆಟ್ ವಿಚಾರಕ್ಕೆ ಇನ್ನೂ ಕೂಡ ಆಕಾಂಕ್ಷಿಯಾಗಿದ್ದರು, ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾರೆ ಅನ್ನುವಂಥ ನಂಬಿಕೆ, ಪ್ರಧಾನಿಯವರ ಮೇಲೆ ನನಗೆ ನಂಬಿಕೆ ಇದೆ ಅನ್ನುವಂಥ ಮಾತುಗಳನ್ನು ಆಡಿದರು ದೇವೇಗೌಡರು. ಹಾಗಾಗಿ ಟಿಕೆಟ್ ಕೈ ತಪ್ಪಿರುವಂಥ ವಿಚಾರದಲ್ಲಿ ಬೇಸರಗೊಂಡಿರುವಂಥದ್ದು, ಮೌನಕ್ಕೆ ಜಾರಿರುವಂಥದ್ದು. ಇವರ ಪರ ಕುಮಾರಸ್ವಾಮಿ ಕೂಡ ಲಾಭಿಯನ್ನು ಮಾಡಿದರು, ಅವರು ಕೂಡ ಬೆಂಬಲವನ್ನು ಸೂಚಿಸಿದ್ರು. ಸೊ ಹಾಗಾಗಿ ಸದ್ಯಕ್ಕೆ ದೇವೇಗೌಡರ ಅಸಮಾಧಾನ, ಈ ಅಸಮಾಧಾನ ಇಲ್ಲಿಗೆ ಶಮನ ಆಗುತ್ತಾ ಅಥವಾ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಮುಂದುವರಿಯುತ್ತಾ ಅಥವಾ ಏನಾದರೂ ರಾಜಕೀಯವಾಗಿ ಮತ್ತೆ ಬೆಳವಣಿಗೆಗಳು, ಹೊಸ ರೀತಿಯಾದಂಥ ಬೆಳವಣಿಗೆಗಳಿಗೆ ತಿರುವನ್ನು ಕೊಡುತ್ತಾ ಕಾದು ನೋಡಬೇಕು. ದೇವೇಗೌಡರ ರಾಜಕೀಯ ನಿಲುವು, ಜನತಾದಳ ಪಾರ್ಟಿ ಏನು ನಾವು ಸ್ಥಳೀಯ ಪಕ್ಷ, ಪ್ರಾದೇಶಿಕ ಪಕ್ಷ ಅಂತ ಹೇಳ್ತೀವಿ, ಆ ಪಕ್ಷವನ್ನು ಆಗಿನ ಸಂದರ್ಭದಲ್ಲಿ ಮುನ್ನಡೆಸ್ಕೊಂಡು ಬಂದು ಒಂದು ಪಕ್ಷವನ್ನು ಕಟ್ಟಿ ಶಾಸಕರಾಗಿ, ಒಬ್ಬ ಕಾರ್ಯಕರ್ತಾಗಿ, ಮೊದಲಿಗೆ ಒಬ್ಬ ಶಾಸಕರಾಗಿ, ನಂತರ MLA ಸ್ಥಾನವನ್ನು ಪಡೆದುಕೊಂಡು, ಹಾಗೆ ರಾಜಕೀಯ ಅನುಭವದಲ್ಲಿ ಒಂದೊಂದು ಹಂತಗಳಿದಾವಲ್ಲ, ಕೊನೆಯ ಸ್ಟೇಜಲ್ಲಿ ಪ್ರಧಾನಿಯವರೆಗೂ ಕೂಡ ಬಂದು ನಿಂತಂಥ ದೇವೇಗೌಡರು ರಾಜಕೀಯವಾಗಿ ಅಷ್ಟು ಬೇಗ ಸೈಡ್ಗೆ ಸರಿದು ಇದು ಬಿಡ್ತೀನಿ ಅಂತ ಅಂದರೆ ಅವ್ರ ಕೈಲಿ ಆಗದಿರೋವಂಥ ಮಾತು. ಹಾಗಾಗಿ ಯಾವುದೋ ಒಂದು ಕುರ್ಚಿಯಲ್ಲಿರಬೇಕು, ಯಾವುದೋ ಒಂದು ಸ್ಥಾನದಲ್ಲಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಯಾಕಂದರೆ ಏನಾದರೂ ಒಂದು ಮಾತನಾಡಬೇಕು ಅಥವಾ ಈಗ ಕುರ್ಚಿ ಇದೆ ಅಂತ ಅಂದಾಗ ಇರುವಂಥ ರೆಸ್ಪೆಕ್ಟ್ ಆಗಿರ್ಬೋದು, ಸಿಗುವಂಥ ಸ್ಥಾನಮಾನಗಳಾಗಿರ್ಬೋದು, ಇವೆಲ್ಲವೂ ಕೂಡ ವೈಯಕ್ತಿಕವಾಗಿ ನಾವು ಮಾತನಾಡಿದ್ರೆ, ವೈಯಕ್ತಿಕವಾಗಿ ದೇವೇಗೌಡರ ಕುರಿತಾಗಿ ಮಾತನಾಡಿದರೆ ಇದು ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಈಗಾಗಲೇ ಮೈತ್ರಿ ಮಾಡ್ಕೊಂಡಿರುವಂಥ ಕೇಂದ್ರದಲ್ಲಿ JDS ಮತ್ತು BJP, ರಾಜ್ಯದಲ್ಲೂ ಕೂಡ 2028ರ ಎಲೆಕ್ಷನಲ್ಲಿ ಮೈತ್ರಿಯಾಗಿ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ನಿಲುವನ್ನು ತೊಟ್ಕೊಂಡಿದ್ದಾರೆ. ಅಲ್ಲಿ ಏನಾದರೂ ಎಫೆಕ್ಟ್ ಆಗುತ್ತಾ ಇದರದ್ದು, ಏನಾಗುತ್ತೋ ಮುಂದಿನ ದಿನಗಳಲ್ಲಿ ರಾಜಕೀಯ ಭವಿಷ್ಯ ಕಾದು ನೋಡ್ಬೇಕು.